ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತ ಬಾಂಧವರಿಗೋಸ್ಕರ ಈ ವಿಡಿಯೋ. ಸ್ನೇಹಿತರೆ, ಇದೇ ಫೆಬ್ರವರಿ ತಿಂಗಳಲ್ಲಿ 16ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಮಂತ್ರಾಲಯದಲ್ಲಿ ಈ 7 ದಿನಗಳನ್ನು ಗುರು ವೈಭವೋತ್ಸವ ಅಂತ ಬಹಳ ವಿಜೃಂಭಣೆಯಾಗಿ ಆಚರಿಸ್ತಾರೆ. ಯಾಕೆ ಈ 7 ದಿನಗಳು ರಾಘವೇಂದ್ರ ಸ್ವಾಮಿಗಳ ಪೂಜೆಗೆ ಅಷ್ಟು ವಿಶೇಷ, ಯಾಕೆ ಮಂತ್ರಾಲಯದಲ್ಲಿ ಇಷ್ಟು ವಿಶೇಷವಾಗಿ ಮಹೋತ್ಸವಗಳನ್ನು ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಸ್ನೇಹಿತರೆ, ನಿಮ್ಮಲ್ಲಿ ಕೆಲವರು ಪರಮ ಭಕ್ತರಿದ್ದೀರ ರಾಘವೇಂದ್ರ ಸ್ವಾಮಿಗಳಿಗೆ. ಪ್ರತಿ ಗುರುವಾರ ಉಪವಾಸವಿದ್ದು ರಾಯರ ಪೂಜೆ ಮಾಡಿ ರಾಯರ ಮಠಕ್ಕೆ ಹೋಗಿ ಭಜಿಸಿ ಆರಾಧಿಸುವಂಥವರು ಬಹಳಷ್ಟು ಜನ ಇದ್ದೀರ. ಸಂಪೂರ್ಣವಾಗಿ ರಾಯರನ್ನು ನಂಬಿ ಆರಾಧಿಸುವಂಥವರಿಗೆ ಇದು ಬಹಳ ಉತ್ತಮವಾದ ಸಮಯ, ಉತ್ತಮವಾದ ಅವಕಾಶ. ಸ್ನೇಹಿತರೆ, ಫೆಬ್ರವರಿ 18ರಿಂದನೇ ರಾಘವೇಂದ್ರ ಸ್ವಾಮಿಗಳ ಸಪ್ತಾಹ ಪ್ರಾರಂಭವಾಗಿದೆ. ರಾಯರ ಸಪ್ತಾಹ ವ್ರತವನ್ನು ಆಚರಿಸಿದ್ದೇ ಆದರೆ ರಾಯರ ಅನುಗ್ರಹ ದೊರೆತು ನಿಮ್ಮ ಕಷ್ಟಗಳು ತೊಲಗಿ ಹೋಗಿ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ. ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿಗಳ ವರ್ಧಂತಿಯನ್ನು ಮಂತ್ರಾಲಯದಲ್ಲಿ ಫೆಬ್ರವರಿ 18ನೇ ತಾರೀಕಿನಿಂದ ಫೆಬ್ರವರಿ 24ನೇ ತಾರೀಕುವರೆಗೂ ಆಚರಣೆ ಮಾಡ್ತಾರೆ. ಯಾರೆಲ್ಲ ರಾಯರ ಭಕ್ತರಿದ್ದೀರಾ ಅವರಿಗೆಲ್ಲ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳಬಹುದು. ಬನ್ನಿ ಹಾಗಾದರೆ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಪಾಲ್ಗುಣ ಮಾಸದಲ್ಲಿ ದ್ವಿತೀಯ ತಿಥಿಯಿಂದ ಆರಂಭವಾಗಿ ಸಪ್ತಮಿ ತಿಥಿಯವರೆಗೂ ಈ ಸಪ್ತಾಹವನ್ನು ಆಚರಿಸಬೇಕು. ಯಾಕೆ ರಾಯರನ್ನು ಪಾಲ್ಗುಣ ಮಾಸದಲ್ಲಿ ದ್ವಿತೀಯ ತಿಥಿಯಿಂದ ಆರಾಧಿಸಬೇಕು ಅಂತಂದರೆ, ಪಾಲ್ಗುಣ ಮಾಸದ ದ್ವಿತೀಯ ತಿಥಿಯಂದೇ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸತ್ವವನ್ನು ಸ್ವೀಕರಿಸಿದ್ದು, ಅಂದರೆ ಸನ್ಯಾಸತ್ವ ಪಟ್ಟಕ್ಕೇರಿದ್ದು. ರಾಘವೇಂದ್ರ ಸ್ವಾಮಿಗಳು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡ ದಿನವನ್ನು ಪಟ್ಟಾಭಿಷೇಕ ದಿನೋತ್ಸವವಾಗಿ ಆಚರಿಸ್ತಾರೆ. ಇದೇ 19ನೇ ತಾರೀಕು ಮಂತ್ರಾಲಯ ಮಠದಲ್ಲಿ 405ನೇ ಪಟ್ಟಾಭಿಷೇಕ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಹಾಗೆಯೇ ಪಾಲ್ಗುಣ ಮಾಸದ ಸಪ್ತಮಿ ತಿಥಿಯಂದು, ಅಂದರೆ ಫೆಬ್ರವರಿ 24ನೇ ತಾರೀಕು ಸ್ವಾಮಿಗಳ ಅಂದರೆ ರಾಯರ ಹುಟ್ಟುಹಬ್ಬ ಮಹೋತ್ಸವ ಬರುತ್ತೆ. ಫೆಬ್ರವರಿ 24ನೇ ತಾರೀಕು ರಾಯರ 431ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ಈ ವರ್ಧಂತಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಸ್ನೇಹಿತರೆ. ಆದ್ದರಿಂದ ಈ 7 ದಿನಗಳ ಕಾಲವನ್ನು ರಾಯರ ಆರಾಧನೆಯನ್ನು ಮಾಡಲು ಬಹಳ ವಿಶೇಷವಾದ ದಿನಗಳು ಅಂತ ಹೇಳಲಾಗಿದೆ. ಆದ್ದರಿಂದನೇ ಈ 7 ದಿನಗಳು ಮಂತ್ರಾಲಯದಲ್ಲಿ ಮತ್ತು ಎಲ್ಲ ಕಡೆ ಇರುವಂತಹ ರಾಯರ ಮಠಗಳಲ್ಲಿ ಗುರು ವೈಭವೋತ್ಸವ ಅಂತ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ನೀವು ಕೂಡ ಯಾರ್ಯಾರು ರಾಯರ ಭಕ್ತರಿದ್ದೀರಾ, ಈ ರಾಯರ ಸಪ್ತಾಹ ವ್ರತವನ್ನು ಆಚರಿಸಿದ್ದೇ ಆದರೆ ರಾಯರ ಅನುಗ್ರಹ ದೊರೆತು ನಿಮ್ಮ ಕಷ್ಟಗಳು ತೊಲಗಿ ಹೋಗಿ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ. ಸ್ನೇಹಿತರೆ, ತುಂಬ ರಶ್ ಇರುತ್ತೆ, ನಾವೆಲ್ಲ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ. ಪ್ರತಿದಿನ ಇಲ್ಲಿರುವಂತಹ ಮಠಗಳಿಗೆ ಭೇಟಿ ನೀಡಿ ಮನೆಯಲ್ಲೇ ಪೂಜೆಯನ್ನು ಮಾಡಿಕೊಂಡು ರಾಯರ ಆಶೀರ್ವಾದನ ಪಡ್ಕೊಳ್ಳೋಣ. ಸ್ನೇಹಿತರೆ, ನಿಮ್ಮಲ್ಲಿ ಕೆಲವರು ರಾಯರ ಭಕ್ತರು ಪ್ರತಿ ಗುರುವಾರ ರಾಯರ ಪೂಜೆ ತಪ್ಪದೇ ಮಾಡ್ತೀರ. ಅದೇ ರೀತಿ ಇವತ್ತು ಗುರುವಾರ, ಇವತ್ತಿನಿಂದ 5 ದಿನ ಸಿಗುತ್ತೆ ನಿಮಗೆ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಳ್ಳಿ. ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಕೋಬೋದು. ರಾಯರ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಂಡು 2 ತುಪ್ಪದ ದೀಪಗಳನ್ನು ಹಚ್ಚಿ, ರಾಯರ ವಿಗ್ರಹ ಇದ್ದರೆ ಅದಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿ, ತುಳಸಿ ಮಾಲೆಯನ್ನು ಹಾಕಿ, ಕಲ್ಲು ಸಕ್ಕರೆ ಮತ್ತು ಹಾಲನ್ನು ನೈವೇದ್ಯಕ್ಕೆ ಇಟ್ಕೊಳ್ಳಿ. ಎಲ್ಲೇ ನೀವು ರಾಯರ ಮಠಕ್ಕೆ ಹೋಗಲಿ ಅಲ್ಲಿ ಕಲ್ಲು ಸಕ್ಕರೆಯನ್ನೇ ಪ್ರಸಾದವಾಗಿ ಕೊಡ್ತಾರೆ ಸ್ನೇಹಿತರೆ. ಈ ರೀತಿ ನೈವೇದ್ಯವನ್ನು ಇಟ್ಕೊಂಡು ಹೂ ಮತ್ತು ಅಕ್ಷತೆಯಿಂದ ಅಷ್ಟೋತ್ತರಗಳನ್ನು ಹೇಳಿಕೊಂಡು ಬಹಳ ಸಿಂಪಲ್ಲಾಗಿ ಶ್ರದ್ಧಾ ಭಕ್ತಿಯಿಂದ ರಾಯರ ಪೂಜೆಯನ್ನು ಮಾಡಿಕೊಂಡು ಆರಾಧಿಸಿದ್ರೆ ರಾಯರ ಆಶೀರ್ವಾದ ನಿಮಗೆ ಸಿಗುತ್ತೆ. ಈ ಸಪ್ತಾಹ ಪೂಜೆಯಲ್ಲಿ ಕಾಯಿ ಸಂಕಲ್ಪ ಬಹಳ ವಿಶೇಷತೆ. ಏನಪ್ಪ ಕಾಯಿ ಸಂಕಲ್ಪ ಅಂದರೆ, ಸ್ನೇಹಿತರೆ, 2 ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ಕಾಯಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಅಂದರೆ 2 ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ಅದರ ಮೇಲೆ ಅರಿಶಿನ ಕುಂಕುಮವನ್ನು ಇಟ್ಟು, ತುಳಸಿ ದಳಗಳನ್ನು ಇಟ್ಟು, ಅದರ ಮೇಲೆ ನಿಮ್ಮ ಕೈ ಇಟ್ಟು ನಿಮ್ಮ ಸಂಕಲ್ಪವನ್ನು, ನಿಮ್ಮ ಕಷ್ಟವನ್ನು ಹೇಳಿಕೊಂಡು
24ನೇ ತಾರೀಕಿನವರೆಗೂ ನೀವು ಮನೆಯಲ್ಲಿ ಪೂಜೆ ಮಾಡುವಂತಹ ರಾಯರ ಫೋಟೋ ಮುಂದೆ ಇಟ್ಟು 7 ದಿನಗಳು ಪೂಜೆ ಮಾಡಿ ಆರಾಧಿಸಿ 24ನೇ ತಾರೀಕು ಈ ತೆಂಗಿನಕಾಯಿಗಳನ್ನು ಹೊಡೆದು ಏನಾದರೂ ಸಿಹಿ ನೈವೇದ್ಯವನ್ನು ಮಾಡಿ ನೀವು ಸೇವಿಸಿ. ಇದೆಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂತಂದರೂ ಪರವಾಗಿಲ್ಲ ಸ್ನೇಹಿತರೆ, ನಾವು ಪೂಜೆ ಮಾಡಿ ಭಕ್ತಿ ಇಲ್ಲದಿದ್ದರೆ ಆ ಪೂಜೆ ವ್ಯರ್ಥ. ಭಕ್ತಿ ಬಹಳ ಮುಖ್ಯ. ಭಕ್ತಿಯಿಂದ ನೀವು ರಾಯರನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ. ಅಂದರೆ ನೀವು ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಂಡೇ ಮನಸ್ಸಿನಲ್ಲಿ ರಾಯರನ್ನು ಧ್ಯಾನ ಮಾಡಿ. ನಿಮಗೆ ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ರಾಯರ ಮಂತ್ರವನ್ನು ಪಠಿಸಿ. ಒಂದು ಸುಲಭವಾದ ರಾಯರ ಮಂತ್ರ ಏನಪ್ಪ ಅಂದರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ನಮತಾಂ ಕಾಮಧೇನುವೆ ಅನ್ನುವ ಸ್ತೋತ್ರವನ್ನು ಕೂಡ ಸಾಧ್ಯವಾದರೆ ಪಠನೆ ಮಾಡಿ. ಇದು ಆಗಲ್ಲ ಅಂದರೆ ಓಂ ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ ಪಠಿಸಿ. ಸ್ನೇಹಿತರೆ, ಈ ರಾಯರ ಸಪ್ತಾಹದ ಈ ಒಂದು ವಾರಗಳ ರಾಯರ ಮಠಗಳಿಗೆ ಭೇಟಿ ನೀಡಿ. ಎಲ್ಲ ರಾಯರ ಮಠಗಳಲ್ಲಿ ವಿಶೇಷ ಪೂಜೆ ಮತ್ತು ಭಜನೆಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಿಗೆ ಹೋಗಿ ರಾಯರ ದರ್ಶನವನ್ನು ಮಾಡಿಕೊಂಡು ಆ ಭಜನೆಗಳಲ್ಲಿ ಪಾಲ್ಗೊಂಡು ನೀವು ಕೂಡ ರಾಯರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಯಾರಿಗಾದರೂ ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.